ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಆ ಗಾಯನೇ ಇನ್ನೂ ಆರಿಲ್ಲ, ಈಗ ಫ್ರೆಶ್ ಆಗಿ ಬೇರೆ ರುಬ್ಬಿಸ್ಕೋತೀಯಾ? ಹಲೋ, ಈ ಸುರ್ಭೆಗೆ ತಗೊಂಡಿರೋದನ್ನ ಇಟ್ಕೊಂಡು ಅಭ್ಯಾಸನೇ ಇಲ್ಲ. ಸಿಕ್ಕಿದಲ್ಲ ಈ ಸಲ, ವಾಪಸ್ಸು ಮುಟ್ ನೋಡ್ಕೊಳಂಗ್ ಕೊಡ್ತೀನಿ, ನೋಡ್ತಾ ಇರು. ಬೇಡ್ವೆ, ಹುಲಿ ಬೋನಲ್ಲಿದೆ ಅಂತ ಕೈ ಹಾಕಿ ಕೆಣಕ್ ಬೇಡ. ಅಯ್ಯೋ, ಅದ್ ಸರ್ಕಸ್ ಹುಲಿ ಕಣೆ. ಚಾಟಿ ಬೀಸಿದ್ರೆ ಬಾಲ ಮುದ್ರಕೊಂಡು ಸಲಾಮ್ ಹೊಡಿಯುತ್ತೆ. ಈ ರಿಂಗ್ ಮಾಸ್ಟರ್ ಸುರ್ಭಿ ಈ ಸಲ ಹೇಗ್ ಆಡಿಸ್ತಾಳೆ ಅಂತ ನೋಡ್ತಾ ಇರು. ನೀನ್ ಇಳಿ ಕೆಳಗೆ. ಬೇಡ್ವೆ ಸುರಭಿ, ಇಳಿ. ಎಕ್ಸ್ಕ್ಯೂಸ್ ಮೀ ಸರ್, ಹೀಗೆ ಹೋದ್ರೆ ನಂದೇ ಹಿಲ್ಸ್ ಬರುತ್ತಾ? ಹೀಗೆ ಹೋದ್ರೆ ಕೈ ನೋವು ಬರುತ್ತಷ್ಟೇ. ಅರೆ, ಯಾಕೆ ಅಳ್ತಾ ಇದ್ದೀರಾ? ಮತ್ತೆ ಇಂಥ ಡಬ್ಬಾ ಜೋಕ್ ಮಾಡಿದ್ರೆ ನನಗ್ ನಗು ಬರಲ್ಲ, ಅಳು ಬರುತ್ತೆ. ನೀವು ಅಳ್ತಾ ಇರೋದನ್ನ ನೋಡಿದ್ರೆ ನನಗೆ ನಗು ಬರ್ತಾ ಇದೆ. ಹೌದು, ಈ ಧ್ವನಿ ಎಲ್ಲೋ ಕೇಳಿದ್ದೀನಲ್ಲ. ಕೇಳಿರ್ತೀರಾ? ನನ್ ವಾಯ್ಸು ಪೊಲೀಸ್ ಸೈರನ್ ತರ ಇದೆ, ಸೊ ಆಬ್ವಿಯಸ್ಲಿ ಕೇಳಿರ್ತೀರಾ. ನನಗೆ ಯಾಕೋ ಆಂಬ್ಯುಲೆನ್ಸ್ ಸೈರನ್ ತರ ಅನ್ನಿಸ್ತು. ನೋಡಿ, ಅದೆಲ್ಲ ಬಿಡಿ. ಈಗ ಹೋದ್ರೆ ನಂದಿ ಹಿಲ್ಸ್ ಸಿಗುತ್ತಾ ಹೇಳಿ? 100% ಬರುತ್ತೆ. ಯಾಕೆ, ನಿಮ್ಮ ಹತ್ರ ಮೊಬೈಲ್ ಇಲ್ವಾ? ಮ್ಯಾಪ್ ಹಾಕೊಂಡು ಹೋಗುತ್ತಾನೆ. ಮೊಬೈಲ್ ಆನ್ ಮಾಡಿದ್ರೆ ಪೊಲೀಸ್ ಟ್ರ್ಯಾಪ್ ಮಾಡ್ತಾರೆ. ನಿಮ್ ಹಿಂದೆ ಪೊಲೀಸ್ ಏನಾದ್ರೂ ಬಿದ್ದಿದ್ದಾರಾ? ಹಿಂದೆ ಪೊಲೀಸ್ ಬಿದ್ದಿಲ್ಲ, ಬೀಳ್ಬಾರ್ದು ಅಂತ ಪ್ರಿಕಾಷನ್. ಪ್ರೀತಿ ಮಾಡಿ ಊರು ಬಿಟ್ಟು ಬಂದಿರೋ ಹಾಗಿದೆ. ಊರ್ ಬಿಟ್ಟು ಬಂದಿರೋದು ನಿಜಾನೇ, ಆದ್ರೆ ಪ್ರೀತಿ ಗೀತಿ ಮಾಡಲ್ಲ. ಸುಸೈಡ್ ಕೇಸ್. ಆತ್ಮಹತ್ಯೆನಾ? ಅರೆ ವಾ, ಆಲ್ ದ ಬೆಸ್ಟ್. ತುಂಬಾ ಒಳ್ಳೆ ನಿರ್ಧಾರ. ಆದಷ್ಟು ಬೇಗ ಹೋಗಿ. ನಂದಿ ಬೆಟ್ಟ ನಿಮ್ಗೋಸ್ಕರ ಕಾಯ್ತಾ ಇದೆ. ಏನ್ರಿ ನೀವು ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದೀನಿ ಅಂದ್ರೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾರಾ? ಮತ್ತಿನ್ನೇನ್ರಿ, ಬುದ್ಧಿ ಇಲ್ದೇ ಇರೋ ತರ ಮಾತಾಡ್ತಾ ಇದ್ದೀರಾ? ಪರೀಕ್ಷೆ ಅಂದ್ಮೇಲೆ ಪಾಸ್ ಫೇಲ್ ಎಲ್ಲ ಇದ್ದಿದ್ದೆ. ಏನ್ ಮಾಡೋದು, ನಾನು PUCಲಿ ಡುಮ್ಕಿ, ಲೆಕ್ಕ ತಲೆಗೆ ಹತ್ತಲ್ಲ, ಅಪ್ಪ ಬಿಡಲ್ಲ. ಅದಕ್ಕೆ ಜೀವನದ ಲೆಕ್ಕಾಚಾರನೇ ಬೇಡ ಅಂತ ನಂದಿ ಬೆಟ್ಟ ಹುಡ್ಕೊಂಡು ಹೊರಟಿದ್ದೀನಿ. ಪರೀಕ್ಷೆ ಅಂದ್ಮೇಲೆ ಪಾಸ್ ಫೇಲ್ ಎಲ್ಲ ಇದ್ದಿದ್ದೆ. ಅದಕ್ಕೋಸ್ಕರ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾರ? ನಮ್ಮ ಅಣ್ಣವ್ರನ್ನೇ ತಗೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಸರ್. 4ನೇ ಕ್ಲಾಸ್ ಓದಿದ್ದು, ಆದ್ರೆ ಅಭಿನಯದಲ್ಲಿ ಡಾಕ್ಟರೇಟ್ ತಗೊಳ್ಳಿಲ್ವಾ? ನಮ್ಮ ಸಚಿನ್ ತೆಂಡೂಲ್ಕರ್ PUC ಸೆಕೆಂಡ್ ಇಯರ್ ಓದಿದ್ದು, ಆದ್ರೆ ಕ್ರಿಕೆಟ್ ಜಗತ್ತಿಗೆ ದೇವರಾಗ್ಲಿಲ್ವಾ? ಭಾರತ ರತ್ನ ಆಗ್ಲಿಲ್ವಾ? ಅದ್ ಸರಿ, ಆದ್ರೆ ನಂಗೆ ಆಕ್ಟಿಂಗು ಬರಲ್ಲ, ಕ್ರಿಕೆಟು ಬರಲ್ಲ. ಅಷ್ಟೇ ಯಾಕೆ, ಕೂಡೋದು ಕಳೆಯೋದು ಕೂಡ ಬರಲ್ಲ. ಬೇಕಿದ್ರೆ ನಾನು ನಿಮ್ಗೆ ಒಂದ್ ಲೆಕ್ಕ ಹೇಳ. ಸರಿ ಹೇಳಿ ಕೇಳೋಣ. ಈಗ ನಾನ್ ನಿಮ್ಗೆ 5,000 ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳಿ. ಅನ್ಕೊಂಡೆ. ಒಂದ್ಸಲ 300, ಒಂದ್ಸಲ 700, ಮತ್ತೊಂದ್ಸಲ 500 ರೂಪಾಯಿ ವಾಪಸ್ ಕೊಟ್ಟಿದ್ದೀರಾ. ಉಳ್ದಿದ್ ಬಾಕಿ ಎಷ್ಟು? 3,500. ತಪ್ಪು, 3,700. ರೀ, 200 ರೂಪಾಯಿ ಜಾಸ್ತಿ ಯಾಕ್ರಿ ಕೊಡ್ಬೇಕು? 3,500 ರೂಪಾಯಿನೇ ಕೊಡ್ಬೇಕು. ನನ್ನೇ ಬಕ್ರ ಮಾಡಕ್ ನೋಡ್ತಿದ್ದೀರಾ? 3,700. ದಡ್ಡಿ ಏನ್ರಿ ನೀವು? ಇಷ್ಟು ವರ್ಷ ಕಾಪಿ ಹೊಡೆದು ಪಾಸ್ ಆಗಿದ್ರ? ನಾನ್ ಕೊಡ್ಬೇಕಾಗಿರೋದು 3,500 ರೂಪಾಯಿ ಅಷ್ಟೇ. ಅಯ್ಯೋ, ನನ್ನ ದಡ್ಡಿ ಮಾಡ್ಬೇಡಿ. ನೀವ್ ಕೊಡ್ಬೇಕಾಗಿರೋದು 3,700. 3,500. 3,700. 3,500. 3,700. 3,500. 3,700. 3,500. ಏನಿಲ್ಲಪ್ಪ, ಬರ್ತೀನಿ. ನಿಂತ್ಕೋ ಇಲ್ಲಿ. ಏನಮ್ಮ, ಇವನೇನಾದ್ರೂ ನಿನಗೆ ತೊಂದರೆ ಕೊಡ್ತಾ ಇದ್ದಾನಾ? ಇವತ್ತೇ ನೋಡಿ ಸರ್, ನೀವು ಕರೆಕ್ಟ್ ಟೈಮಿಗೆ ಬಂದಿರೋದು. ಸರ್, ನಾನು ಇವ್ರಿಗೆ 5,000 ರೂಪಾಯಿ ಕೊಟ್ಟಿದ್ದೆ, ಅದ್ರಲ್ಲಿ 1,500 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. ಇನ್ ಮಿಕ್ಕಿರೋ 3,700 ಕೊಡು ಅಂದ್ರೆ ಇಲ್ಲ 3,500 ಅಂತ ವಾದ ಮಾಡ್ತಿದ್ದಾರೆ. ಅವ್ನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನಲ್ಲ 3,500 ಅಂತ. 3,500 ಸರ್? ನೀವ್ ಹೇಳ್ತಿದ್ದೀರಾ ಅಂದ್ರೆ ಕರೆಕ್ಟ್ ಆಗೇ ಇರುತ್ತೆ ಸರ್. 3,500 ಕೊಡಿಸ್ಬಿಡಿ ಸರ್. ನಂದು ಟ್ಯೂಷನ್ ಫೀಸು ಏನೋ ಕಷ್ಟದಲ್ಲಿದ್ದೀನಿ ಅಂತ ಕೇಳಿದ್ರು ಅಂತ ಕೊಟ್ಟೆ. ಈಗ ನೋಡಿದ್ರೆ ಸತಾಯಿಸ್ತಿದ್ದಾರೆ. ಲೇ, ಮರ್ಯಾದೆಯಿಂದ ದುಡ್ಡು ಕೊಟ್ಟು ಜಾಗ ಖಾಲಿ ಮಾಡೋ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ
ಏರೋಪ್ಲೇನ್ ಎತ್ಸಲ್ಲ, ರಾಕೆಟ್ ಹತ್ಸಿ ಚಂದ್ರಲೋಕ ತೋರಿಸ್ಬೇಕಾಗತ್ತೆ. ಓ, ಇದು ಹನಿ ಟ್ರ್ಯಾಪ್ ಅಲ್ಲ, ಮನಿ ಟ್ರ್ಯಾಪ್ ಆಗಿ ಹೋದೆ ಕರ್ಣ ನೀನು. ಏನೋ ಲೆಕ್ಕಾಚಾರ ಆಗ್ತಾ ಇದೆಯಾ? ಏನಿಲ್ಲ ಸರ್, ತಗೊಳ್ಳಿ ಸರ್, ಇಟ್ಕೊಳ್ಳಿ. ಕೊಡ್ತೀನಿ. ಬೆಳಗ್ಗೆ ಯಾರ ಮುಖ ನೋಡಿ ಎದ್ನೋ. ಕೊಡಿ. ಸರ್, ಇಷ್ಟು ದಿವಸ ನಾನು ಇವಳನ್ನ ಸತಾಯಿಸಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆದರೆ ನಾನೆಷ್ಟು ನಿಯತ್ತಾಗಿದ್ದೀನೋ ಅಷ್ಟೇ ಇವಳು ಕೂಡ ನನ್ನ ಜೊತೆ ನಿಯತ್ತಾಗಿರ್ಬೇಕಲ್ವಾ? ನೋಡಮ್ಮ, ನಾನು ನಿನ್ನ ದುಡ್ಡನ್ನ ನಿನಗೆ ಕೊಡ್ತೀನಿ. ನೀನು ನನ್ನ ಉಂಗುರನ ನನಗೆ ವಾಪಸ್ ಕೊಟ್ಬಿಡು. ಏನು? ಉಂಗುರನ? ಹಾ, ಅದೇ ನಿನ್ನ ಬೆರಳಲ್ಲಿದೆಯಲ್ಲ, ಅದೇ ಅಡ ಇಟ್ಟು ನಾನು ದುಡ್ಡು ತಗೊಂಡಿದ್ನಲ್ಲ. ಯಾಕಮ್ಮ ಮರ್ತೇ ಹೋಯ್ತಾ? ಸರ್, ಅವತ್ತು ಶುಕ್ರವಾರ ಮಾರ್ವಾಡಿ ಅಂಗಡಿಯಲ್ಲಿ ಅಡ ಇಟ್ರೆ ಆ ಉಂಗುರ ವಾಪಸ್ ಬರಲ್ಲ ಅಂತಂದ್ಲು. ಅದಕ್ಕೇನೆ ಇವಳ ಹತ್ರ ಅಡ ಇಟ್ಟೆ. ನೋಡಮ್ಮ, ನಮ್ಮ ಆ ವ್ಯವಹಾರ ಈಗ ಈ ಪೊಲೀಸ್ ತನಕ ಬಂದಿದೆ. ಈ ಗಲಾಟೆ ಬೇಡವೇ ಬೇಡ. ನೋಡಿ ಸರ್, ನಾನು ಇವಳು ದುಡ್ಡನ್ನ ಇವಳಿಗೆ ಕೊಟ್ಬಿಡ್ತೀನಿ. ಹಾಗೇನೆ ನನ್ನ ಉಂಗುರನ ಇವಳು ನನಗೆ ವಾಪಸ್ ಕೊಟ್ಬಿಡ್ಲಿ. ಸರ್, ತುಂಬಾ ಬೆಲೆ ಬಾಳೋ ಉಂಗುರ ಸರ್ ಇದು. ಅದಕ್ಕೆ ತಾನೇ ಅಡ ಇಟ್ಟಿದ್ದು. ನಾನ್ ಕೊಡಲ್ಲ ಸರ್. ಇದೆಂತ ಅನ್ಯಾಯ ಸರ್? ನಮಗೊಂದು ಕಾನೂನು, ಇವ್ರಿಗೊಂದು ಕಾನೂನಾ? ಏನಮ್ಮ, ಅವ್ರೇನ್ ದುಡ್ಡು ಕೊಡ್ತಾ ಇಲ್ವಾ? ನೀನ್ ಅವ್ರು ಒಡವೆ ಕೊಡಕೇನು? ನೋಡಮ್ಮ, ನೀನ್ ಕೊಡದೇ ಇದ್ರೆ ನಾನು ಚೀಟಿಂಗ್ ಕೇಸ್ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕೋರ್ಟ್ ಕೇಸ್ ಹಾಕ್ತೀನಿ. ಇವರೇ ಸಾಕ್ಷಿ. ಫೈಟ್ ಮಾಡಿದ್ರು ಗೆಲ್ಲೋದು ನಾನೇ. ಕಮ್ಮಿ ಅಂತಂದ್ರು 1-2 ವಾರ ಕಮ್ಮಿ ಅನ್ಸೋದು ಗ್ಯಾರಂಟಿನೇ. ಎಲ್ಲಿದ್ದೀರಾ ನೀವು? 6ರಿಂದ 7 ತಿಂಗಳಾಗತ್ತೆ. ಆಹಾ, ಅಲ್ಲಿಗೆ 6 ತಿಂಗಳು ಗಂಜಿ ಊಟ ಫಿಕ್ಸ್. ನೋಡಮ್ಮ, ಈ ಅಳೋದೆಲ್ಲ ಬೇಡ. ಬಸ್ ಬರ್ತಿದೆ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ನನ್ನ ಉಂಗುರ ಕೊಟ್ಬಿಡು, ನಿನ್ ದುಡ್ಡು ತಗೊಂಡ್ಬಿಡು. ಹೇಳಿ ಸರ್. ಕೊಡಮ್ಮ.